ಬೇಡ ಅಂತೇಳಿ ನಿಲ್ಸಿದ್ದು ಇನ್ನೂ ಒಂದು ರಾಡ್ ಬಿಡಿಸ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೀರು ಅದೃಷ್ಟ ಬಂದರೆ ಬಂದಂಗೆ. ಪ್ಲಾನ್ ಏನು ಅಂದರೆ 20 ಅಡಿ ಕೇಸಿಂಗ್ ಸಿಕ್ಕಿರೋದ್ರಿಂದ ಇದರಲ್ಲಿ ನೀರು ಬಂದರೆ ಏನು ಲಾಸ್ ಆಗಲ್ವಲ್ಲ, 20 ಅಡಿ ಕೇಸಿಂಗ್ ಅಲ್ವಾ ಅಂತೇಳಿ ಒಂದು ಅದೃಷ್ಟ ಚೆಕ್ ಮಾಡ್ತಾ ಇದೀವಿ. ನೋಡೋಣ, ಕೊನೆ ಆಟ, ಕೊನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಬನ್ನಿ, ಇವಾಗ ಸಾಯಂಕಾಲ ಒಂದು ಪಾಯಿಂಟ್ ಹೋಗಿತ್ತಲ್ವಾ, 2ನೇ ಪಾಯಿಂಟಿಗೆ ಲಾರಿ ಹಾಕಿದ್ದಾರೆ. ಪಾಯಿಂಟ್ ಇದು ಬೇರೆಯವ್ರದ್ದು, ನೋಡೋಣ ಹೇಗೆ ಬರುತ್ತೆ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಲಾರಿ ಹತ್ರ ನಮ್ಮ ಸೈಕಲ್ ಎತ್ಕೊಂಡು ಹೋಯ್ತಾ ಇದ್ದೀನಿ. ಬನ್ನಿ, ಲಾರಿ ಅಲ್ಲಿ ನೋಡಿ, ಅಲ್ಲಿ ಎಸ್. ಇವಾಗ ಉತ್ತರಮುಖಿ ಎಲ್ಲ ಇಟ್ಟು ಅದಾದಮೇಲೆ ರಸಮಟ್ಟ ಇಟ್ಟಿದ್ದಾರೆ, ಗಾಡಿ ಲೆವೆಲ್ ಆಗಿದೆಯಾ ಅಂತೇಳಿ. ಪಾಯಿಂಟ್ ಬಂದು ಇಲ್ಲಿಗೆ ಬಂದಿದೆ, ಅದ್ರ ಪಕ್ಕದಲ್ಲೇ ನೀರಿಂದು ಬೇರೆ ಪೈಪ್ ಲೈನ್ ಹೋಗಿತ್ತು, ಅದರಿಂದ ಪಕ್ಕಕ್ಕೆ ಬಂದೈತೆ. ನೋಡೋಣ ಬನ್ನಿ ಇದು ಹೆಂಗಾಗುತ್ತೆ ಏನು ಅಂತ. ನೀರು ಬಂದ್ಮೇಲೆ ಪೂಜೆ ಮಾಡೋಣ, ಬಡೀರಿ. ಎಸ್, ಗಾಡಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಎಸ್, ಇವಾಗ ಆ ಲಾರಿ ಸ್ಟಾರ್ಟ್ ಆಗಿದೆ. ಇದು ಸ್ಟಾರ್ಟ್ ಆಗುತ್ತೆ, ಇನ್ನೇನು ಬಿಡ್ತಾರೆ. ಎಸ್, ಇವಾಗ ಸ್ಟಾರ್ಟ್ ಆಯ್ತಾ ಇದೆ. ರೆಡಿ ಈಗ ನೋಡಿ, ಈಗ ದಡ 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 ದಡ. ಎಸ್, ಏರ್ ಬಿಟ್ಟಾಯ್ತು. ಶಿವ, ನೋಡೋಣ 60 ಅಡಿ ಒಳಗೆ ಕೇಸಿಂಗ್ ಸಿಗುತ್ತಿಲ್ಲ ಅಂತ ನಮ್ಮ ಒಂದು ಆಸೆ. ಏನಾಗುತ್ತೆ ನೋಡೋಣ. ಮಣ್ಕೊರಿಯ ಬಿಟ್ಟ ಹಾಕೊಂಡೇನೋ ಕೊರಲಿಕ್ಕೆ ಶುರು ಮಾಡಿದ್ರು, ಮನೆಗೆ ಮರಳಬೇಕೇನೋ ಅಂತೇಳಿ ಮರಳೇ ಬರ್ತಾ ಇತ್ತಲ್ವಾ. ನೋಡಿ ಇದೇ ಥರ ಏನಾಗಿದೆಯಪ್ಪ ಅಂದರೆ ಮರಳೇ ಬರ್ತಾ ಇದೆ. ನೋಡೋಣ. ಹೀಗೆ ನೋಡ್ತಾ ಏನಾಯಿತು ಅಂದರೆ 20 ಅಡಿಗೆ ಇವಾಗ ಕಲ್ಲು ಬಂದು 20 ಅಡಿಗೆ ಸಿಕ್ಕಿದೆ. ನಮ್ಮ ಟಾರ್ಗೆಟು 60 ಅಡಿ ಇತ್ತು. ನೋಡೋಣ, ಇವಾಗ ಬಿಟ್ಟ ಚೇಂಜ್ ಮಾಡಿ ಮತ್ತೆ ಬೇರೆ ಬಿಟ್ಟ ಹಾಕೊಂಡು ಹೊಡಿತಾರೆ. ಇವಾಗ ಆ ಬಿಟ್ಟ ಚೇಂಜ್ ಮಾಡಿ ಬೇರೆ ಬಿಟ್ಟ ಹಾಕೊಳ್ತಾ ಇದ್ದಾರೆ. ಎಸ್, ಅಲ್ಲಿಗೆ ಬಂದು ನಿಂತಿದೆ ನೋಡಿ, ಅದೇ ಬಿಟ್ಟ. ಇವಾಗ ನೋಡೋಣ, ಈ ಬಿಟ್ಟ ಬಂದು ಕಲ್ಲು ಕೊರಿಯ ಬಿಟ್ಟ. ನೋಡೋಣ ಬನ್ನಿ ಎಲ್ಲಿಗೆ ನೀರು ಸಿಗುತ್ತೆ ಅಂತೇಳಿ. 20 ಅಡಿಗೆ ಕಲ್ಲು ಅಂತ ಫೈನಲ್ ಮಾಡಿ ಈ ಬಿಟ್ಟ ಹಾಕ್ತಿದ್ದಾರೆ. ಹೇಳಿಸಿ ಆಯ್ತು. ನೋಡೋಣ ಬನ್ನಿ, ಈಗ 20 ಅಡಿ ಮೇಲೆ ಕಲ್ಲು ಸಿಕ್ಕಿರೋದು ಕೊರೆದಿದ್ದಾರೆ. ಈ ತರ ಇದೆ, ಸ್ಟಾರ್ಟ್ ಆಗಿದೆ. ನೋಡೋಣ ಬನ್ನಿ ಹೆಂಗೆ ಏನು ಎತ್ತ ಅಂತ. ಹಿಂದೆ ಎಲ್ಲ ನಮ್ಮ ಕಡೆ ಈ ಬೌಂಡ್ರಿಗಳಲ್ಲಿ 150-200 ಒಳಗಡೆನೆ ನೀರು ಸಿಗ್ತಾ ಇತ್ತು, ಅದ್ರೊಳಗಡೆನೆ ಆಟ ಆಡ್ತಿದ್ದು. ಆದರೆ ಇವಾಗ 350 ಹೋದ್ಮೇಲೆ ಡವ 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 ಅಂತ ಇರುತ್ತೆ. ಯಾವ ರೀತಿ ಅಂದರೆ ಮನಸ್ಸು ಆ ಕೊರೆಸ್ತವ್ರಿಗೆ ಮಾತ್ರ ಗೊತ್ತು ಆ ಥರ ಫೀಲು. ನೋಡೋಣ, ಇವಾಗ ಕರಿಕಲ್ಲು ಬೇರೆ ಸಿಕ್ಕಿದೆ, ಏನಾಗುತ್ತೆ ನೋಡೋಣ. ಹೆಂಗಿದೆ, ಈ ಥರ ಇದೆ ಕರಿಕಲ್ಲು. ಫೈನಲ್ ಆಗಿ ಅದೇ ಸಿಕ್ಕಿದೆ, ಗಟ್ಟಿ ಕಲ್ಲು. ನೀರು ಬಂದರೆ ಇದರಲ್ಲಿ ಸೈಕಾಗಿ ಬರುತ್ತೆ. ನೋಡೋಣ ಏನಾಗುತ್ತೆ. ಬೌಂಡ್ರಿ ಎಲ್ಲ 5 ಎಕರೆ ಫ್ಲಾಟ್ ನಮ್ಮದು. ಆಲ್ಮೋಸ್ಟ್ ಅಲ್ಲಿ 99% ಕರಿಕಲ್ಲೇ. ನೋಡೋಣ, ನಮ್ಮನೇದೇ ಗೆಣಸು, ಅಲ್ಲಿ ಹೊಡಿತಾ ಇರೋದು ನಮ್ಮ ಹೊಲದಲ್ಲೇನೆ. ಗೆಣಸು ಕೀಳ್ತಿದ್ದಾರೆ. ನೋಡೋಣ ಬನ್ನಿ, ಗೆಣಸು ಬೇಕಂತೆ ಅವ್ರಿಗೆ ತಿನ್ನಲಿಕ್ಕೆ. ಈ ಥರ ಇದ್ದಾವೆ ಗೆಣಸು, ಚೆನ್ನಾಗಿದ್ದಾವೆ ಗೆಣಸು ಅಲ್ವಾ? ಅಷ್ಟೇ ಆ ಕಡೆಗೆ ಬಗಿರಿ, ಹಂಗೆ ಇನ್ನಿಲ್ಲ ಅಲ್ಲಿ ಹಂಗೆ ಬಗಿರಿ. ಕಲ್ಲು ಚೆನ್ನಾಗಿರೋದು ಸಿಕ್ಕಿದೆ, ಕೆಂಪರೇಲಿದೆ. ನೋಡೋಣ ಈ ಪಾಯಿಂಟು ಹೇಗೆ ಬರುತ್ತೆ ಹೆಂಗೆ ಬರುತ್ತೆ ಅಂತ ಹೇಳಿ. ನೀರು ನಮ್ಮ ಟಾರ್ಗೆಟು ಒಂದು 200 ಅಡಿ ಮೇಲೆ ನೀರು ಅಂತ. ನೋಡೋಣ ಎಷ್ಟು ಬರಬಹುದು ಏನಾಗಬಹುದು ಅಂತ ಇದರಲ್ಲಿ. ಈ ಪಾಯಿಂಟ್ ಹತ್ರ ಇವಾಗ ಮನೆಯವ್ರು ಯಾರೂ ಇಲ್ಲ. ಏನಕ್ಕೆ ಅಂದರೆ ನೋಡೋಣ ಅದೃಷ್ಟ ಅಂತ ಹೇಳಿ ಅವರೆಲ್ಲರನ್ನ ಕಳಿಸಿ ಹೊಡಿಸ್ತಾ ಇರೋದು, ಅದೃಷ್ಟ ನೋಡೋಣ ಅಂತ. ಸೊ ಇವಾಗ 120 ಅಡಿ ಆಗಿದೆ. ನೋಡೋಣ, 200 ಅಡಿಗೆ ನಮ್ಮ ಟಾರ್ಗೆಟ್ ಇರೋದು. ಸೀಪೇಜ್ ಗ್ಯಾಪ್ ಆದರೂ 200 ಚಿಲ್ಲರೆ ಸಿಗಬೇಕು ಅಂತ ಇದ್ದೀವಿ. ನೋಡೋಣ, ಇದು ಇವಾಗ 7ನೇ ರಾಡು ಹಾಕ್ತಿರೋದು. ಇದು ನೀರು ಸಿಕ್ಕರೆ ಈ ಥರ ಒಂದು ಕಲ್ಲು ಇದೆಯಲ್ಲ, ಕೆಂಪು ಕಲ್ಲು, ಇವಾಗ ಸಿಗಬೇಕು ನೀರು. ನೋಡೋಣ ಬನ್ನಿ, ಒಳ್ಳೆ ಕೆಂಪರೇ ಸಿಕ್ಕಿದೆ. ನೋಡೋಣ ಏನಾಗುತ್ತೆ ಹೆಂಗಾಗುತ್ತೆ ಅಂತ ಗೊತ್ತಾಗುತ್ತೆ. ಈಗ ಬಂದರೆ ನೀರು ಇದ್ರಲ್ಲಿ ಬರಬೇಕು ಸೈಕಾಗಿ. ಎಷ್ಟು ಬೇಗ ಚೇಂಜ್ ಆಗುತ್ತೆ ನೋಡೋಣ. ಒಂದು 5 ಅಡಿ 3 ಅಡಿ ನಿಂತು ಮತ್ತೆ ಕರಿಕಲ್ಲೀಗ ನಾನು ಗಾಡಿ ತಗೋಬೇಕಂತೆ. ಡ್ರೈವರ್ ಅಂತೆ, ಪಾಯಿಂಟ್ ಗಾಡಿ ಬಿಡೋದಂತೆ. ಬರೋಕ್ಕೆ ನಮ್ಮ ಅಪ್ಪನ ಜೊತೆ ಹೋಗೋಣ
ಹೊಲ್ದಾಗ ಬಂದವ್ರಿಗೆಲ್ಲ ಫೋನ್ ನೋಡ್ತಾ ಕೂತ್ಕೊಳ್ಳೋಕೆ ಸ್ನ್ಯಾಕ್ಸ್ ಏನಪ್ಪ ಅಂದ್ರೆ ನಮ್ಮನೆ ಹೊಲದಲ್ಲಿರೋ ಗೆಣಸನ್ನ ಕಿತ್ಕೊಂಡ್ ತಿಂತಾ ಇರೋದೇ ನಮ್ಮನೆದು ಸ್ನ್ಯಾಕ್ಸ್ ಅವ್ರಿಗೆ. ನಮ್ಮ ಮಣ್ಣು ಹುಡುಗ ಕೀಳ್ತಾವನೆ ಗೆಣಸು ತಿನ್ನಕ್ಕೆ ಹೊಟ್ಟೆ ಸಿದ್ದೈತಂತೆ. ತಿಂಡಿ ಬೇರೆ ತಿಂದಿಲ್ಲ. ನೋಡೋಣ ಬನ್ನಿ. ಇವಾಗ 200 ಅಡಿಗೆ ಹೇಳ್ದಂಗೆ ಇವಾಗ 200 ಅಡಿ ಆಗಿದೆ. ಏನಾಗುತ್ತೆ ಗೊತ್ತಾಗುತ್ತೆ. ಅಷ್ಟು ದಪ್ಪ ಇದೆ, ಗೊಬ್ಬರ ಹಾಕಿಲ್ಲ ಏನಾಕಿಲ್ಲ, ಆದ್ರೂ ನೀರು ಕೊಟ್ಟಿದ್ದೀವಿ ಅಷ್ಟೇ. ಆ ಥರ ಬಂದಿದೆ ಗೆಣಸು ಅಂತೂ. ಇವಾಗ ಫೈನಲ್ ಆಗಿ 200 ಕಂಪ್ಲೀಟೆಡ್. ನೋಡೋಣ, ಇನ್ನು ನೀರು ಸಿಕ್ಕಿಲ್ಲ, ಎಷ್ಟು ಗೊತ್ತಾಗುತ್ತೆ. ಬನ್ನಿ ಇವಾಗ 220 ಅಡಿ ಆಗಿದೆ. ಅಷ್ಟೊಳಗಡೆ ತಿಂಡಿ ತಿನ್ಕ ಬರೋಣ. ಇವಾಗ ತುಂಬ ಹೊಟ್ಟೆ ಬೇರೆ ಹಸಿತಾ ಇದೆ. ಎಲ್ಲರೂ ಗೆಣಸು ತಿನ್ಕೊಂಡು ಕೂತಿದ್ದೀವಿ, ಅದು ಯಾಕೋ ಆಗಿಲ್ಲ. ಅವ್ರು ಹೊಡಿತಾ ಇರಲಿ. 300 ಅಡಿ ಅಷ್ಟರಲ್ಲಿ ನೀರು ಸಿಕ್ಕರೆ ಸಾಕು. 200 ಸಿಗುತ್ತೆ ಅಂದ್ಕೊಂಡಿದ್ದು, ಸಿಕ್ಕಿಲ್ಲ. ಕರಿಕಲ್ಲು ಸಿಕ್ಕಿದೆ. ಕರಿ ಬಿಳಿ ಮತ್ತೆ ಕೆಂಪು ಸಿಕ್ಕಿ ಆಗ್ತಾಯಿದೆ. ಬರೀ ಜಾಸ್ತಿ ಬರ್ತಾ ಇರೋದು ಕಪ್ಪು ಕಲ್ಲು, ಕರಿಕಲ್ಲು. ನೋಡೋಣ ಇವಾಗ ಏನಾಗುತ್ತೆ ಅಂತೇಳಿ. ಅಷ್ಟೊತ್ತಿಗೆ ನಮ್ಮ ಸಂದೇಶ್ ಅವ್ರ ಗಾಡಿ ಇಸ್ಕೊಂಡು ನಮ್ಮ ಸೈಕಲ್ ನೋಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ತಿಂಡಿ ತಿನ್ಕೊಂಡು ಬಂದ್ಬಿಡೋಣ ಅಂತ. ಇವಾಗ ತಿಂಡಿ ಮಾಡ್ಕೊಂಡು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ನೀರು ಇನ್ನೂ ಸಿಕ್ಕಿಲ್ವಂತೆ. ಬನ್ನಿ, ಇನ್ನು ಯಾರು ಬಂದಿದ್ದೀನಿ, ನೋಡೋಣ ಏನಾಗಿದೆ ಅಂತೇಳಿ. 460 ಅಡಿ ಗಂಟ ನೋಡ್ತೀವಿ, ಚೆಕ್ ಮಾಡಿ ನೋಡೋಣ. ಇವಾಗ 260 ಅಡಿ ಹತ್ತತ್ರ ಹೋಗಿದೆ. ಇನ್ನೂ ಏನೂ ಸಿಕ್ಕಿಲ್ಲ. ನೋಡೋಣ, ಬರೀ ಧೂಳೆ ಬರ್ತಾ ಇದೆ. ಯಾರೆಲ್ಲ ಈ ರೈತ ಗುರುಜಿಯ ಈ ಒಂದು ಬೋರ್ವೆಲ್ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಬೇಕಲ್ವ ನೀವು ನನಗೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ವಿಡಿಯೋನ ನೋಡ್ತಾ ಹಾಗೆ ಒಂದು ಸಬ್ಸ್ಕ್ರೈಬ್ನ ಮಾಡಿ ಈ ರೈತ ಗುರುಜಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮುಂದೆ ಒಂದು ಉತ್ತಮ ವಿಡಿಯೋಗಳನ್ನ ನಿಮ್ಮ ಮುಂದೆ ತಗೋಬರ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಂತೂ 20 ರಾಡ್ ಆದಮೇಲೆ ಅಂದರೆ 400 ಅಡಿಗೇನೋ ಈ ಥರ ಒಂದು ಚಿಕ್ಕ ಗ್ಯಾಪ್ ಸಿಕ್ತು. ನೋಡೋಣ ಅಂತ ಹೇಳಿ ಹಾಗೇ ಎಲ್ಲರೂ ಕಾತುರದಿಂದ ತುಂಬ ಚೆನ್ನಾಗಿ ನೀರು ಬರಲಿ ಅಂತ ಕಾಯ್ತಾ ನಿಂತಿದ್ದು. ಹೀಗೆ ಕೊರಿತಾ ಹತ್ತಿರದಿಂದ ಬೇರೆ ನೋಡ್ತಾ ಇದ್ದೋ ಅಲ್ವಾ, ಏನೋ ಗೊತ್ತಿಲ್ಲ, ನೀರು ಮತ್ತೆ ನಿಂತೋಗಿ ಕರಿಕಲ್ಲು ಮತ್ತೆ ಬರಲಿಕ್ಕೆ ಶುರು ಆಯಿತು. ಈ ಥರ ಯಾವ ಥರ ಬರ್ತಿತ್ತಪ್ಪ ಅಂದರೆ ನೋಡಿ, ಈ ಥರ ಕರಿಕಲ್ಲುಗಳು ಇಲ್ಲಿ ಬರ್ತಾ ಇತ್ತು. ಬಂದಿದ್ದ ಗ್ಯಾಪ್ ನಿಂತೋಯ್ತು. ನೋಡೋಣ, ಈ ಕರಿಕಲ್ಲು ಚೇಂಜ್ ಆಗ್ತಾ ಇದೆ ನೋಡಿ. ಅಲ್ಲಿ ನೋಡ್ಬೋದು ಕೆಂಪು ಕಲ್ಲು ಸಿಗ್ತಾ ಇತ್ತು. ಸಿಗಬಹುದೇನೋ ನೀರು ಅಂತೇಳಿ ಕಾತುರದಿಂದ ನೋಡ್ತಾ ನಿಂತಿದ್ದು. ಹೀಗೆ ಕೊರಿತಾ 400ರಲ್ಲಿ ನೀರು ಬಂದಿತ್ತಲ್ವ, ಅದು ನಿಂತೋಗಿ ಮತ್ತೆ ಕರಿಕಲ್ಲು ಬರಲಿಕ್ಕೆ ಶುರು ಆಯಿತು. ಹೋಯ್ತಾ ನೋಡಿ, ಈ ಥರ ಕಾತುರದಿಂದ ಈ ಬಿಸಿಲಲ್ಲಿ ಕುಳಿತು ನೋಡ್ತಾ ಇದ್ದು, ಆದರೂ ನೀರು ಸಿಗಲಿಲ್ಲ. ಇವಾಗ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ರಾಡು ಬಂದು ಕಂಪ್ಲೀಟ್ ಆದರೆ ಈ ರಾಡು 480 ಆಗುತ್ತೆ. ಇನ್ನೊಂದು ರಾಡು ಹೋದರೆ 500 ಕಂಪ್ಲೀಟ್ ಆಗುತ್ತೆ. ನೋಡೋಣ, ಈ ರಾಡು ಒಂದು ಹೋಗ್ಲಿ. ಕಲ್ಲು ಪರವಾಗಿಲ್ಲ, ಕೆಂಪಲ್ಲಿ ಸಿಕ್ಕಿದೆ. ನೋಡ್ತೀವಿ, ಕಪ್ಪಲ್ಲಿ ಕೆಂಪು. ಇಷ್ಟು ಜನ ಕಾಯ್ತಾ ಇರೋದು ಇದೊಂದು ನೀರು ನೋಡೋಕ್ಕೆ. ಇಷ್ಟು ಜನ ಇವಾಗ ಬೆಳಗ್ಗೆಯಿಂದ ಕಾದು ಕೂತಿರೋದು. ಅದರಲ್ಲೂ ನಾವು ನಿದ್ದೆ ಬೇರೆ ಮಾಡಿಲ್ಲ. ನೆನ್ನೆ ನೈಟ್ ಪೂರ್ತಿ ಹೊಡೆದು 3 ಗಂಟೆ ಮನೆಗೆ ಹೋದಾಗ ಮತ್ತೆ ಬೆಳಗ್ಗೆನೆ ಬಂದಿರೋದು. ಅಂತೂ 500 ಅಡಿ ಹತ್ತಿರ ಹೋಗಿದೆ, ನೀರಿಲ್ಲ. ಒಂದು 3-4 ಡ್ರೈ ಗ್ಯಾಪ್ ಸಿಕ್ಕಿದ್ದಾವೆ. ಅದರಲ್ಲೂ ಒಂದು ಗ್ಯಾಪಲ್ಲಿ ನೀರು ಸಿಕ್ತು, ಸ್ವಲ್ಪಕ್ಕೆ ಹೋಯಿತು. ಸೊ ಇವಾಗ ಈ ಬಾವಿನ ಎಂಡ್ ಮಾಡೋಣ ಅಂತ ಇದ್ದೀವಿ. ನೋಡೋಣ, ಇನ್ನೊಂದು ರಾಡ್ ಬಿಟ್ಟು ನೋಡ್ತೀವಿ. ಅದಾದಮೇಲೆ ಬಂದಿಲ್ಲ ಅಂದರೆ ಇವಾಗ ನಿಲ್ಲಿಸ್ತೀವಿ. ನೋಡೋಣ, ಇದೊಂದು ರಾಡ್. ಇವ್ರ ಮನೆ ಹಿಂಗೆ ಅಲ್ಲ, ATM ಎಲ್ಲ ನಿಲ್ಲಿಸಿ ಅಂದರು. 500 ಅಡಿ ಹೊಡೀರಿ ಅಂದು 480 ಸಿಗ್ಲಿಲ್ವಾ ಒಂದೇ ರಾಡ್ಗಲ್ಲಿ? ಅಡಿಗೆ ನಿಲ್ತಿದ್ದೋ ಇರ್ಲಿ, ಇನ್ನೂ ಒಂದು ರಾಡು ಅಂತ ಹೇಳಿ 520 ಅದೃಷ್ಟ ಚೆಕ್ ಮಾಡಕ್ಕೆ ಅಂತೇಳಿ ಇವಾಗ ಮತ್ತೆ ಇನ್ನೊಂದು ರಾಡು ಬಿಡಿಸ್ತಾ ಇದೀವಿ. ನೋಡೋಣ ಬನ್ನಿ. ರೆಡಿ. ನೋಡೋಣ, ಫೈನಲ್ಲು ಇನ್ನೂ ಒಂದು ಬಿಡಿಸ್ಬೇಕು ಅಂತ ಮನ್ಸಾಗಿ ಇನ್ನಲ್ವ ಫೈನಲ್ ಅಂತೇಳಿ ಇದನ್ನ 540 ಬಿಡ್ಸಕ್ಕೆ ನಿಲ್ಸಿದ್ದೀವಿ. ನಿಲ್ಸಿದ್ದನ್ನ ಮತ್ತೆ ಇನ್ನೊಂದು ರಾಡ್ ಹಾಕ್ಸಿ ಹೊಡಿಸ್ತಾ ಇದೀವಿ. ನೋಡೋಣ ಬನ್ನಿ. ಬೇಡ ಅಂತೇಳಿ ನಿಲ್ಸಿದ್ದು ಇನ್ನೂ ಒಂದು ರಾಡ್ ಬಿಡಿಸ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೀರು ಅದೃಷ್ಟ ಬಂದರೆ ಬಂದಂಗೆ. ಪ್ಲಾನ್ ಏನು ಅಂದರೆ 20 ಅಡಿ ಕೇಸಿಂಗ್ ಸಿಕ್ಕಿರೋದ್ರಿಂದ
ಇದ್ರಲ್ಲಿ ನೀರು ಬಂದರೆ ಏನು ಲಾಸ್ ಆಗಲ್ವಲ್ಲ, 20 ಅಡಿ ಕೇಸಿಂಗ್ ಅಲ್ವಾ ಅಂತೇಳಿ ಒಂದು ಅದೃಷ್ಟ ಚೆಕ್ ಮಾಡ್ತಿದ್ದೀವಿ. ನೋಡೋಣ, ಕೊನೆ ಆಟ, ಕೊನೆ 540ಕ್ಕೆ 520 ನಿಲ್ಸೋಣ ಅಂತ ಅನ್ಕೊಂಡಿದ್ದಲ್ವಾ. ನೋಡಿ 520 ಕಂಪ್ಲೀಟ್ ಆದ್ಮೇಲೆ ಒಂದು ರಾಡ್ ಸುಮ್ಮನೆ ಅದೃಷ್ಟ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸೀಪೆ ಸಿಕ್ಕಿದೆ. ನೋಡೋಣ ಏನಾಗುತ್ತೆ ಅಂತೇಳಿ. 520 ಆದಮೇಲೆ ಈ ರೀತಿ ಏನು ಸಿಕ್ತಪ್ಪ ಅಂದರೆ ಯಾವುದೋ ಒಂದು ಡ್ರೈ ಗ್ಯಾಪ್ ಅಂತ ಅನಿಸುತ್ತೆ. ನೀರು ಬರಲಿಲ್ಲ, ಸ್ವಲ್ಪ ಸೀಪೇಜ್ ಥರ ಇತ್ತಲ್ವ, ಅಂದರೆ ಮಣ್ಣೆಲ್ಲ ಸ್ವಲ್ಪ ತೇವವಾಗಿ ಬಂದಿತ್ತು. ಮತ್ತೆ ಅದು ಈ ಥರ ಚೇಂಜ್ ಆಗ್ತಾ ಕರಿಕಲ್ಲು ಮಿಶ್ರಣವಾಗಿ ಸಿಗಲಿಕ್ಕೆ ಸ್ಟಾರ್ಟ್ ಆಯ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ಈ ಬಾವಿ ಹೊಡೆಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ 540 ಅಡಿಗೆ ಈ ಒಂದು ಬಾವಿನ ಎಂಡ್ ಮಾಡುತ್ತಾ ಇದ್ದೀವಿ. ಈ ಪಾಯಿಂಟ್ನ 540 ಅಡಿ ಹೊಡೆದು ಎಂಡ್ ಮಾಡಿದ್ದೀವಿ. 1 ಪಾಯಿಂಟ್ ನೀರು ಬಂದಿಲ್ಲ, 2 ಡ್ರೈ ಗ್ಯಾಪ್ ಸಿಕ್ಕಿ ಎಲ್ಲ ಹೋಯ್ತು. ಬರ್ತದೆ ಅಂದ್ಕೊಂಡೆ ಹೊಡೆಸ್ತಾ, ಬಟ್ ಇಲ್ಲ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಮನ್ನಿಸಿ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಒಂದು ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್. ಆದರೂ ಭಾಳ ಕಷ್ಟ, ನೀರು ಯಾವಾಗ ಎಲ್ಲಿ ಹೆಂಗೆ ಬರುತ್ತೆ ಗೊತ್ತಾಗಲ್ಲ. ಬಟ್ ಅದೃಷ್ಟ ಇರಬೇಕು ಅಂತ ಹೇಳ್ತಾ ಮನೆ ಕಡೆ ನಮ್ಮ ಈ ಸೈಕಲ್ ತಗೊಂಡು ಪ್ರಯಾಣ.